ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಬಿಜೆಪಿ ವತಿಯಿಂದ ಗೌರಿಬಿದನೂರು ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಾಲೂಕು ಉಸ್ತುವಾರಿ ಸೀತಾಕಲ್ ರಾಮಚಂದ್ರಪ್ಪ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆಯ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಕೆಲಸ ಮಾಡಲು ಬಿಜೆಪಿ, ಜೆಡಿಎಸ್ ಮತ್ತು ಕೆಂಪರಾಜು ಬಣದ ಕಾರ್ಯಕರ್ತರು ಬದ್ಧರಾಗಿದ್ದಾರೆ. ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಮ್ಮ ಅಭ್ಯರ್ಥಿಯ ಗೆಲುವು 100% ಶತಸಿದ್ಧ. ನರೇಂದ್ರ ಮೋದಿಯವರನ್ನು 3ನೇ ಬಾರಿಯೂ ಪ್ರಧಾನಿಯನ್ನಾಗಿ ಮಾಡಲು ನಾವೆಲ್ಲರೂ ಸ್ಥಳೀಯ ಎನ್ಡಿಎ ಅಭ್ಯರ್ಥಿಯ ಕೈ ಬಲಪಡಿಸಲು ಶ್ರಮಿಸಬೇಕಾಗಿದೆ ಎಂದು ತಿಳಿಸಿದರು. ಮುಖಂಡರಾದ ಕೆಂಪರಾಜು ಮಾತನಾಡಿ, ಏಪ್ರಿಲ್ 20ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಆಗಮಿಸಲಿದ್ದು, 21ರಂದು ಬಾಗೇಪಲ್ಲಿಗೆ ತೆಲುಗು ಸಿನಿಮಾ ನಟ ಪವನ್ ಕಲ್ಯಾಣ್ ರವರು ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಮತಯಾಚನೆ ಮಾಡಲು ಬರುತ್ತಿದ್ದಾರೆ. ತಾಲೂಕಿನಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ವೇಳೆ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ, ಸಿಆರ್ ನರಸಿಂಹಮೂರ್ತಿ, ಮಂಜುನಾಥ್ ರೆಡ್ಡಿ, ರಮೇಶ್ ರಾವ್, ವೇಣುಗೋಪಾಲ್, ಕೋಟೆ ಭಾಸ್ಕರ್ ಸೇರಿದಂತೆ ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ಆ ರೀತಿಯಾಗಿ ಯಾವುದೂ ಕೂಡ ಇಲ್ಲ. ತಾಲೂಕಿನಲ್ಲಿ ಎಲ್ಲ ಹೋಬಳಿಗಳಲ್ಲಿ ನಾವು ಏನು ಹಿಂದೆ JDS ಮತ್ತು BJP ಪಕ್ಷದ ಎಲ್ಲ ಮುಖಂಡರು ಸಮನ್ವಯ ಸಮಿತಿ ಒಂದು ಕೋರ್ ಕಮಿಟಿಯನ್ನು ಮಾಡಿ ಮಾನ್ಯ ನಮ್ಮ ಅಭ್ಯರ್ಥಿಗಳಾದ ಸುಧಾಕರ್ ಅವರ ಸಮ್ಮುಖದಲ್ಲೇ ಒಂದು ಕೋರ್ ಕಮಿಟಿ ಮಾಡಿ ಪ್ರತಿಯೊಂದು ಬೂತ್ ಮಟ್ಟಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಮತ್ತು ಹೋಬಳಿ ಮಟ್ಟಗಳಲ್ಲಿ ಇಬ್ಬರು ಸಮನ್ವಯ ಸಮಿತಿಯಿಂದ ಎಲ್ಲರೂ ಒಗ್ಗೂಡಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸುಧಾಕರ್ ಅವರಿಗೆ ಅತಿ ಹೆಚ್ಚು ಬಹುಮತಗಳನ್ನು ಕೊಡಿಸಬೇಕು ಅಂತೇಳಿ ನಾವೆಲ್ಲ ಕೂಡ ಇದು ಮಾಡಿದ್ದೀವಿ. ಇವತ್ತು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಕ್ಷೇತ್ರಕ್ಕಾಗಿ ನಾವು BJPಗೆ ಬೆಂಬಲವಾಗಿ ನಿಂತು ನಾವು BJP ಗೆಲ್ಲಿಸಬೇಕು ಅಂತ ನಾವು ಮಾತುಕೊಳ್ತೀವಿ. ಅದೇ ರೀತಿ ಇನ್ನೇನು ಸಹ ನಾವು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇದೇ ಸುಧಾಕರ್ ಅವರು ಬಂದು ಕೇಳಿದಾಗ ನಾವು ಸದಸ್ಯರುಗಳನ್ನ BJPಗೆ ನಾವು ಬೆಂಬಲವಾಗಿ ನಾವು ಸಪೋರ್ಟ್ ಮಾಡಿದ್ವಿ. ಇನ್ನು ನಾವು BJPಗೆ ಹೊರತಾಗಿ ನಾವು ತಾಲೂಕಿನಾದ್ಯಂತ ಬೂತ್ ಮಟ್ಟದಲ್ಲಿ ಬಲಪಡಿಸಿ BJP ಅಭ್ಯರ್ಥಿಗೆ ನಾವು ಅತಿ ಹೆಚ್ಚು ಬರ ರೀತಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಾಗಿದೆ. BJPಗೆ ಎಲ್ಲರೂ ಮತ ಕೊಡ್ತಾರೆ. ಯಾಕಂದರೆ ನಾವು ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ. ಯಾರೋ ಟೌನಲ್ಲಿ ಅಲ್ಲಿ ಇಲ್ಲಿ ಅಂದರೆ ಜೈ ಶ್ರೀರಾಮ್ ಅದು ಇದು ಅಂತಂದರೆ ಕೇಳ್ತಾ ಇದ್ದೇವೆ. ಇಲ್ಲ, ಪ್ರತಿ ಹಳ್ಳಿಯಲ್ಲಿ SC ಕಾಲೋನಿಗಳಲ್ಲಿ ಕೂಡ ಜೈ ಶ್ರೀರಾಮ್ ಅಂತಂದು ಬಂದಿದೆ. ಜೈ ಶ್ರೀರಾಮ್ ಅಂದರೆ ಅಲ್ಲೇ ಮಾಡ್ತಾರೆ. ನಿನ್ನೆ ನೋಡಿದ್ದೀರ ಇಲ್ವಾ? ಇಲ್ಲೇ ಎಲ್ಲಿದ್ದಾರೆ? ಗೌರಿಬಿದನೂರಿಂದ ಅತಿ ಹೆಚ್ಚು ಮತ ಕೊಟ್ಟು ಕೆಲಸ ಒಂದು ಕಾರ್ಯಕ್ರಮ ಏನಿದೆ, ಇದರಲ್ಲಿ ಮೊನ್ನೆ ತಾನೇ ಬರೆದಂಥ ಪತ್ರಿಕೆ ಬಂದಂಥ ಸುದ್ದಿ ಸುಳ್ಳು. ಎಲ್ಲರೂ ಕೂಡ ಒಟ್ಟಾಗಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಮ್ಮ ದೇಶಕ್ಕಾಗಿ, ವಿಶ್ವ ನಾಯಕನ ಗೆಲುವಿಗಾಗಿ, ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗಲಿಕ್ಕೋಸ್ಕರ ಇಡೀ ನಮ್ಮ ಭಾರತ ದೇಶದ ಜನ ಕಂಕಣಪಟ್ಟಿದ್ದಾರೆ. ಅದೇ ರೀತಿ ಗೌರಿಬಿದನೂರಲ್ಲಿ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ಅವರವರ ಶಕ್ತಿ, ಅವರವರ ಸಾಮರ್ಥ್ಯನ ಪ್ರತಿ ಬೂತಲ್ಲಿ ಕೂಡ ಎಲ್ಲ ಒಟ್ಟಾಗಿ ಎದುರಿಸ್ತಾ ಇದ್ದಾರೆ.